ನಿಮ್ಮ ಚಿನ್ನನ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟಿದ್ದೀರಾ ಅಥವಾ ನಿಮ್ಮ ಚಿನ್ನನ ಬ್ಯಾಂಕ್ನಲ್ಲಿ ಗಿರ್ವಿ ಇಟ್ಟಿದ್ದೀರಾ? ಹುಷಾರಾಗಿರಿ. ಯಾಕೆ ಹುಷಾರಾಗಿರಬೇಕು? ನಿಮ್ಮ ಚಿನ್ನದಲ್ಲಿ ನೋಡೋಣ ಬನ್ನಿ. ಸೊ ನೀವು ಬ್ಯಾಂಕ್ ಲಾಕರ್ನಲ್ಲಿ ನಾವು ಇಡ್ತೀವಲ್ಲ, ಸೇಫ್ ಆಗಿರಲಿ ಅಂತ ಇಡ್ತೀವಿ. ಎಷ್ಟು ಸೇಫ್ ಇದೆ ಬ್ಯಾಂಕ್ ಲಾಕರು? ಮತ್ತು ಬ್ಯಾಂಕ್ನಲ್ಲಿ ನಾವು ಲೋನ್ಗೋಸ್ಕರ ಇಡ್ತೀವಲ್ಲ, ಗೋಲ್ಡ್ನ ಪ್ಲೇಸ್ ಮಾಡ್ತೀವಲ್ಲ, ಗಿರ್ವಿ ಇಡ್ತೀರಲ್ಲ, ಆ ಗಿರ್ವಿ ಇಟ್ಟಿರೋದು ಎಷ್ಟು ಸೇಫ್ ಆಗಿದೆ? ಮತ್ತು ಅಲ್ಲೇನಾದರೂ ರಾಬರಿ ಆದರೆ ಬ್ಯಾಂಕ್ ಏನಾದರೂ ರೆಸ್ಪಾನ್ಸಿಬಲ್ ತೊಗೊಳುತ್ತಾ? ಮತ್ತು ಅಲ್ಲೇನಾದರೂ ಥೆಫ್ಟ್ ಆದರೆ ಅಂದರೆ ಕಳ್ತನ ಮಾಡಿಬಿಟ್ರೆ ನಮ್ಮ ದುಡ್ಡು ನಮ್ಮ ಲಾಕರಲ್ಲಿ ಚಿನ್ನ ಇಟ್ಟಿದ್ರೆ ಕಳ್ತನ ಮಾಡಿದ್ರೆ ಏನಾದರೂ ಆದರೆ ನಮ್ಮ ದುಡ್ಡು, ನಮ್ಮ ಚಿನ್ನ ಅಥವಾ ದುಡ್ಡು ವಾಪಸ್ ಕೊಡ್ತಾರಾ ಬ್ಯಾಂಕ್ನವರು? ಸೊ ನೋಡೋಣ. ಸೊ ನೀವು ಬ್ಯಾಂಕ್ ರೂಲ್ಸ್ ಏನೇನು ಚೇಂಜ್ ಆಗಿದೆ ಅಂತೇಳಿ, ನಾವು ಗಿರ್ವಿ ಇಡೋದಾಗಲಿ ಮತ್ತು ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಇಡೋದಾಗಲಿ, ಅಲ್ಲಿ ಆ ಚಿನ್ನದ ಎಷ್ಟು ಸೇಫ್ಟಿ ಇದೆ ಅಂತೇಳಿ ಡೀಟೇಲ್ ಮಾಡೋಣ ವೀಡಿಯೋದಲ್ಲಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಡೀಟೇಲ್ಸ್ ತುಂಬ ಯೂಸ್ಫುಲ್ ಆಗಿದೆ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು. ಗೋಲ್ಡ್ ಲಾಕರ್ನಲ್ಲಿ ಇಟ್ಟಿರ್ತೀವಿ ಅಥವಾ ನಾವು ಚಿನ್ನ ಪ್ಲೆಜ್ ಮಾಡಿ ಗಿರ್ವಿ ಇಟ್ಟಿರ್ತೀವಿ. ಸೊ ಅದೆಷ್ಟು ಸೇಫು? ಅಲ್ಲಿ ಏನಾದರೂ ಕಳ್ತನ ಆದರೆ ನಾವೇನಕ್ಕೆ ಬ್ಯಾಂಕ್ ಲಾಕರ್ ಇಡೋದು? ಸೇಫ್ ಆಗಿರಲಿ ಅಂತೇಳಿ. ಅದು ನಾವು ಬಾಡಿಗೆ ಕೊಟ್ಟು ಆ ಲಾಕರ್ಗೆ ಬಾಡಿಗೆ ಒಂದು ತಿಂಗಳು ವರ್ಷಕ್ಕೆ 1000 ರೂಪಾಯಿ 2000 ರೂಪಾಯಿ ಬಾಡಿಗೆ ಇರುತ್ತೆ. ಆ ಬಾಡಿಗೆ ಕೊಟ್ಟು ಸೇಫ್ಟಿ ಆಗಿರಲಿ, ಸೆಕ್ಯೂರಿಟಿ ಆಗಿರಲಿ ನಮ್ಮ ಚಿನ್ನ ಅಥವಾ ನಮ್ಮ ಡಾಕ್ಯುಮೆಂಟ್ಸು ಅಂಥೇಳಿ ನಾವು ಬ್ಯಾಂಕಲ್ಲಿ ಇಡ್ತೀವಿ, ಕರೆಕ್ಟಾಗಿ ಲಾಕರಲ್ಲಿ ಇಡ್ತೀವಿ. ಸೊ ಅದೇನಾದರೂ ರಾಬರಿ ಆದರೆ ಬ್ಯಾಂಕ್ ರೆಸ್ಪಾನ್ಸಿಬಲ್ ತೊಗೊಳುತ್ತಾ? ನೋಡೋಣ. ಸೊ ಬ್ಯಾಂಕ್ ರೆಸ್ಪಾನ್ಸಿಬಲ್ ತೊಗೊಳಲ್ಲ. ಓಕೆನಾ? ಆರ್ ಬಿ ಐ ರೂಲ್ಸ್ ಪ್ರಕಾರ ಬ್ಯಾಂಕ್ ರೆಸ್ಪಾನ್ಸಿಬಲ್ ಅಲ್ಲ ನಿಮ್ಮ ಚಿನ್ನಕ್ಕೆ. ಸೊ ಎಷ್ಟು ರೆಸ್ಪಾನ್ಸಿಬಲ್ ಆಗುತ್ತೆ? ಮತ್ತು ನಾನು ಏನಕ್ಕೆ ಬ್ಯಾಂಕ್ ಲಾಕರ್ ಸೇಫ್ಟಿ ಇರುತ್ತೆ ಅಂತ ಎತ್ಕೊಂಡೋಗಿ ಬ್ಯಾಂಕ್ ಲಾಕರಲ್ಲಿ ಇಡ್ತೀನಿ? ಬ್ಯಾಂಕ್ ರೆಸ್ಪಾನ್ಸಿಬಲ್ ಇಲ್ಲ ಅಂತ ಹೇಳಿದ್ರೆ ನೋಡೋಣ. ಇವಾಗ ಬ್ಯಾಂಕ್ ಅವರು ಕಾಂಪನ್ಸೇಟ್ ಮಾಡ್ತಾರೆ. ಅಂದರೆ ನಿಮ್ಮ ಚಿನ್ನ ಕಳ್ತನ ಆದರೆ ಆ ಕಳ್ತನ ಆಗಿರೋ ಚಿನ್ನಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ. ಎಷ್ಟು ದುಡ್ಡು ಕೊಡ್ತಾರೆ? 100 ಟೈಮ್ಸ್. ಇವಾಗ ನಾವು ಬಾಡಿಗೆ ಕಟ್ಟೋದಷ್ಟು ಲಾಕರ್ಗೆ 1000 ರೂಪಾಯಿ ಅಲ್ವಾ? ಸೊ 1000 ರೂಪಾಯಿ ಇಂಟು 100 ಟೈಮ್ಸ್ 1 ಲಕ್ಷ ಕಾಂಪನ್ಸೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಒಂದು 20-25 ಲಕ್ಷದಷ್ಟು ಚಿನ್ನ ಇರುತ್ತೆ ಲಾಕರಲ್ಲಿ ಇಟ್ಟಿರ್ತೀರಾ. ಓಕೆನಾ? 25 ವ್ಯಾಲ್ಯೂ ಅಷ್ಟು ಚಿನ್ನ ಲಾಕರಲ್ಲಿ ಇಟ್ಟಿರ್ತೀರಾ. ಕಳ್ತನ ಆಯಿತು, ಏನೋ ಒಂದು ರಾಬರಿ ಆಯಿತು ಆ ಬ್ಯಾಂಕು. ಸೊ ನಿಮಗೆ ದುಡ್ಡು ಕೊಡುತ್ತೆ ಬ್ಯಾಂಕು? 1 ಲಕ್ಷ ಚಿನ್ನ ಅಷ್ಟೇ ಕೊಡೋದು, 1 ಲಕ್ಷ ಕಾಂಪನ್ಸೇಟ್ ಅಷ್ಟೇ ಮಾಡೋದು. ನಿಮ್ಮ ಇನ್ನು ಆ ಚಿನ್ನ ಓದಂಗೆ. ಅರ್ಥ ಆಯ್ತಾ? ನಿಮಗೆ ಬ್ಯಾಂಕ್ ಕೊಡೋದು 1 ಲಕ್ಷ. ಅಥವಾ ಅಕಸ್ಮಾತ್ ಅವ್ರೇನಾದರೂ ರೆಂಟ್ ಜಾಸ್ತಿ ತೊಗೊಂಡ್ರು, ಲಾಕರ್ಗೆ ಚಾರ್ಜಸ್ ಜಾಸ್ತಿ ತೊಗೊಂಡ್ರು, 2000 ತೊಗೊಂಡ್ರು ಅಂತಂದರೆ ನಿಮ್ಗೆ 2 ಲಕ್ಷ ಕೊಡ್ತಾರೆ ಅಷ್ಟೇ ದುಡ್ಡು. ಇರುವ ರೂಲ್ಸು ನಮ್ಮ ಚಿನ್ನ ಬ್ಯಾಂಕಲ್ಲಿ ಇಟ್ಬಿಟ್ರೆ ಫುಲ್ಲು ಸೇಫು ಅಂದ್ಕೊಂಡ್ರೆ ರೂಲ್ಸು ಇದೇ ಇರೋದು. ಸೊ ಇವಾಗ ಇನ್ನೂ ಅದರಲ್ಲಿ ತುಂಬ ಚೇಂಜಸ್ ತಂದಿದ್ದಾರೆ. ಏನೇನು ಚೇಂಜಸ್ಸು 2025 ಲಾಕರಲ್ಲಿ, ಬ್ಯಾಂಕ್ ಲಾಕರಲ್ಲಿ ನೋಡೋಣ ಏನೇನು ಚೇಂಜಸ್ ಅಂತೇಳಿ. CCTV 24 ಅವರ್ ರೆಕಾರ್ಡಿಂಗ್ ಆಗಿರುತ್ತೆ. ಅದು 180 ಡೇಸು ರೆಕಾರ್ಡೆಡ್ ಇರುತ್ತೆ. ಅಂದರೆ ನಿಮ್ಮ ಡೇಟಾ ಇರುತ್ತೆ, 180 ಡೇಸ್ ಡೇಟಾ ಇರುತ್ತೆ. ಅದಾದಮೇಲೆ ಡೇಟಾ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ 24 ಅವರ್ ರೆಕಾರ್ಡಿಂಗ್ ಆಗಿರುತ್ತೆ, 180 ಡೇಸ್ ರೆಕಾರ್ಡ್ಸ್ ಡೇಟಾ ಇರುತ್ತೆ. ಮತ್ತು ನಿಮ್ಗೆ ಏನಾದರೂ ಆ ಬ್ಯಾಂಕ್ ಲಾಕರ್ ಏನಾದರೂ ಓಪನ್ ಆಯಿತು ಅಂತಂದರೆ ಏನಾದರೂ ಅದಕ್ಕೆ ನಿಮಗೆ SMS ನೋಟಿಫಿಕೇಷನು ಬರುತ್ತೆ. ಮತ್ತು ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟು ಇನ್ನು ಮುಂದೆ ರೂಲ್ಸ್ ಪ್ರಕಾರ ಅದು ಇರಬೇಕಾಗುತ್ತೆ. ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರನೇ ಲಾಕರ್ ಓಪನ್ ಆಗೋ ಥರ ಸಿಸ್ಟಮು ತರ್ತಾರೆ. ಮತ್ತು ಏನಾದರೂ ಡೆತ್ ಆದರೆ ನಾವೇನು ಇಟ್ಟಿರ್ತೀವಲ್ಲ, ನಮ್ಮ ಹೆಸರು ಇಟ್ಟಿರ್ತೀವಿ, ನಮಗೇನಾದರೂ ಏನಾದರೂ ಆದರೆ ನಮ್ಮ ನಾಮಿನಿಗೆ ಅದನ್ನ ಕೊಡ್ತಾರೆ ನಮ್ಮ ಚಿನ್ನನ. ಅದು ಡಾಕ್ಯುಮೆಂಟ್ಸ್ ಬೇಕಾಗಿದೆ. ಏನೇನು ಡಾಕ್ಯುಮೆಂಟ್ಸ್, ನಮ್ಮ ಡೆತ್ ಸರ್ಟಿಫಿಕೇಟು ಎಲ್ಲ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರು ನಾಮಿನಿನ ಇದು ಮಾಡಿಕೊಂಡು ನಾಮಿನಿಗೆ ಆ ಚಿನ್ನನ ಬಿಡಿಸ್ಕೊಬೋದು. ಮತ್ತು ಇವಾಗ ಬ್ಯಾಂಕಲ್ಲಿ ಇಟ್ಟಿರ್ತೀವಲ್ಲ ಲಾಕರಲ್ಲಿ ಫೈರ್ ಆಯಿತು, ಬೆಂಕಿ ಅಂಟ್ಕೊಂತ ಬ್ಯಾಂಕು, ಅಥವಾ ಆ ಬ್ಯಾಂಕ್ನೇ ಕಳ್ತನ ಮಾಡಿಬಿಟ್ರು, ರಾಬರಿ ಆಯಿತು ಬ್ಯಾಂಕಲ್ಲಿ, ಲಾಕರೇ ಕಳ್ತನ ಮಾಡಿಬಿಡ್ತು, ಕಾಂಪೋಸಿಟ್ ಮಾಡ್ತಾರೆ. ಎಷ್ಟು ಮಾಡ್ತಾರೆ? ಅವಾಗ ಹೇಳ್ದಂಗೆ 1 ಲಕ್ಷ 2 ಲಕ್ಷ. ಅದೇ 100 ಟೈಮ್ಸ್ ಆಫ್ ರೆಂಟ್. ಅರ್ಥ ಆಯ್ತಲ್ಲ? ಇದಾದರೆ ಕಾಂಪೋಸಿಟ್ ಮಾಡ್ತಾರೆ, ಇಷ್ಟು ಮಾಡ್ತಾರೆ, 1 ಲಕ್ಷ 2 ಲಕ್ಷ ಮಾಡ್ತಾರೆ. ಅದೇ ಅರ್ಥಕ್ವೈಕ್ ಆಯಿತು, ಭೂಕಂಪ ಆಯಿತು, ಬೇರೆ ಏನಾದರೂ ನ್ಯಾಚುರಲ್ ಕ್ಯಾಲಾಮಿಟೀಸ್ ಆಯಿತು, ಸುನಾಮಿ ಆಯಿತು, ಅಥವಾ ಏನೋ ಭೂಕಂಪನೆ ಆಯಿತು, ಎಷ್ಟು ಕಾಂಪೋಸಿಟ್ ಮಾಡ್ತಾರೆ? ನೋ ಕಾಂಪನ್ಸೇಟ್. 1 ರೂಪಾಯಿ ದುಡ್ಡು ಕೊಡಲ್ಲ. ಅದು ನ್ಯಾಚುರಲ್ ಕ್ಯಾಲಾಮಿಟೀಸ್, ದೇವರು ಸೃಷ್ಟಿ ಮಾಡಿರುವಂಥ ಅನಾಹುತ, ಅದಕ್ಕೆ ನಾವು ಹೊಣೆಗಾರರಲ್ಲ ಅಂತ ಹೇಳ್ಬಿಟ್ಟು ನಿಮಗೆ 1 ರೂಪಾಯಿನೂ ದುಡ್ಡು ಕೊಡಲ್ಲ. ಅರ್ಥ ಆಯಿತು ಅಲ್ವಾ? ಸೊ ಲಾಕರಲ್ಲಿ ಕ್ಯಾಶ್ ಸ್ಟೋರ್ ಮಾಡೋಂಗಿಲ್ಲ. ಇವಾಗ ಎಷ್ಟು ಜಾಸ್ತಿ ದುಡ್ಡು ಇರುತ್ತೆ ಅನ್ಕೊಳ್ಳಿ, ಫುಲ್ ಕ್ಯಾಶ್ ಇರುತ್ತೆ ಅನ್ಕೊಳ್ಳಿ, ನೀವು ಆ ಲಾಕರಲ್ಲಿ ಕ್ಯಾಶ್ ಇಡೋಂಗಿಲ್ಲ, ವೆಪನ್ಸ್ ಇಡೋಂಗಿಲ್ಲ, ಗನ್ನು, ಬುಲೆಟು, ಬಾಂಬು ಅದೆಲ್ಲ ಇಡೋಂಗಿಲ್ಲ, ಡ್ರಗ್ಸ್ ಇಡೋಂಗಿಲ್ಲ. ಸೊ ಇದೆಲ್ಲ ಇಟ್ಟರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೊತಾರೆ. ಆವಾಗ ಹೇಳ್ದಂಗೆ ಬ್ಯಾಂಕ್ ಲಾಕರ್ ಏನಾದರೂ ರಾಬರಿ ಆಯಿತು, ಥೆಫ್ಟ್ ಆಯಿತು ಅಂದರೆ 100 ಟೈಮ್ಸ್ ಆಫ್ ದ ರೆಂಟು ಪೇ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಆವಾಗಲೇ. ಆದರೆ ಇವಾಗ ಬ್ಯಾಂಕ್ ನೀವು ಡೆಪಾಸಿಟ್ ಮಾಡಿರ್ತೀವಲ್ಲ ನಾವು ಕ್ಯಾಶು 1 ಲಕ್ಷ 2 ಲಕ್ಷ ಎಷ್ಟು ಫಿಕ್ಸ್ ಡೆಪಾಸಿಟ್ ಏನೋ ಮಾಡಿರ್ತೀವಲ್ಲ, ಅದಕ್ಕೆ ಎಷ್ಟು, ಫಾರ್ ಎಕ್ಸಾಂಪಲ್ ಇವಾಗ 20 ಲಕ್ಷ ಬ್ಯಾಂಕಲ್ಲಿ ಇದೆ ಅಂದ್ಕೊಳ್ಳಿ, ಕ್ಯಾಶ್ ಇದೆ, ಡೆಪಾಸಿಟ್ ಮಾಡಿದ್ದಾರೆ, ದುಡ್ಡಿದೆ, ಫಿಕ್ಸ್ ಡೆಪಾಸಿಟ್ ಒಂದು 20 ಲಕ್ಷ ಮಾಡಿದ್ದಾರೆ ತಂದ್ಕೊಂಡು ಬ್ಯಾಂಕ್ ದಿವಾಳಿ ಆಗೋಯ್ತು. ಎಷ್ಟು ಕೊಡ್ತಾರೆ ನಿಮಗೆ? ಬ್ಯಾಂಕ್ ದಿವಾಳಿ ಆಗೋದ್ರೆ ನಿಮ್ಗೆ ಸಿಗೋದು 5 ಲಕ್ಷ ಮಾತ್ರನೇ, ಬ್ಯಾಂಕ್ ದಿವಾಳಿ ಆಗೋದ್ರೆ. ಅರ್ಥ ಆಯ್ತಲ್ವಾ? ಇದು ಗೋಲ್ಡ್ದು ಬರೋದಿಲ್ಲ, ಈ ರೂಲ್ಸ್ ಬರೋದಿಲ್ಲ. ಬಟ್ ಇನ್ಫಾರ್ಮೇಷನ್ ಇರಲಿ ಅಂತೇಳಿ ನಾನು ನಿಮಗೆ ಜಸ್ಟ್ ಆ್ಯಡ್ ಮಾಡಿ ಹೇಳ್ತಿರೋದು. ಇನ್ನೇನಾದರೂ ಬ್ಯಾಂಕಲ್ಲಿ ಇಟ್ಟರೆ ಫುಲ್ಲು ಸೇಫು ನಮ್ಮ ದುಡ್ಡು ಅಲ್ಲ. ನಿಮ್ಗೆ ಎಷ್ಟೇ ಲಕ್ಷ ಕೊಟ್ಟು ಇಟ್ಟಿರಿ, ಬ್ಯಾಂಕ್ ದಿವಾಳಿ ಆಗೋದ್ರೆ ನಿಮ್ಗೆ ಸಿಗೋದು ಬರೀ 5 ಲಕ್ಷ ಅಷ್ಟೇ, ಆ್ಯಸ್ ಪರ್ ದ RBI ಸೇಫ್ಟಿ.
ಇವಾಗ ಗೋಲ್ಡ್ ಇನ್ಶೂರೆನ್ಸ್ ಇವಾಗ ಒಂದು ಹೊಸ ಸ್ಕೀಮ್ ಬೇಕಾದರೆ ನಾವು ಇದು ಮಾಡ್ಬೋದು. ಏನಂತಂದರೆ ಗೋಲ್ಡ್ಗೆ ಒಂದು ಇನ್ಶೂರೆನ್ಸ್ ಮಾಡ್ಬೋದು. ಒಂದು ಹೊಸ ಐಡಿಯಾ ಇದು, ಓಕೆನಾ. ಗೋಲ್ಡ್ಗೆ ಇನ್ಶೂರೆನ್ಸ್, ಇವಾಗ ನನ್ನ ಹತ್ರ ಒಂದು 1 kg 2 kg ಗೋಲ್ಡ್ ಇದೆ. ಸೊ ಅದನ್ನ ಸುಮಾರು ಸೇಫ್ ಆಗಿರಬೇಕಲ್ಲ, ಗೋಲ್ಡ್ ಇನ್ಶೂರೆನ್ಸ್ ಅಂತಲೂ ಮಾಡಿ ಇಡ್ಬೋದೇನೋ. ಹೊಸ ಬಿಸ್ನೆಸ್ ಇದೆ ಏನೋ ಗೊತ್ತಿಲ್ಲ, ಹೊಸ ಬಿಸ್ನೆಸ್ ಬೇಕಾದರೆ ಒಂದು ಐಡಿಯಾ ಇದೆ ಇಲ್ಲ ನನ್ನ ಹತ್ರ. ಗೋಲ್ಡ್ ಇನ್ಶೂರೆನ್ಸ್ ಅಂತೇಳಿ ನಮ್ಮೊಂದು ಇನ್ಶೂರೆನ್ಸ್ ಮಾಡಿಸ್ಕೊಬೋದು ಗೋಲ್ಡ್ಗೂ ಅಂತ. ಒಂದು ಹೊಸ ಐಡಿಯಾ ನನಗೆ ಒಳದಿರೋ ಐಡಿಯಾ ಅದು. ಫ್ರೆಂಡ್ಸ್, ಕೊಟ್ಟಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ಮೋರ್ ಫೈನಾನ್ಷಿಯಲ್ ಕಂಟೆಂಟ್ನ ಹಾಕ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.